ಚಂದ್ರ ನನ್ನ ಫ್ರೆಂಡು ಫೋನ್ ಮಾಡಿದ್ದ. ಆ, ಅವ ಹುಡುಗ ಅದಾನಲ್ಲ ಕುಮಾರ್, ಆದಷ್ಟು ಬೇಗ ಅಮೆರಿಕಕ್ಕೆ ಹೋಗ್ಬೇಕಂತ. ಹಿಂಗಾಗಿ ಆದಷ್ಟು ಲಗುನ ಮದ್ವಿ ಮಾಡಿಕೊಟ್ರೆ ಒಳ್ಳೇದು ಅಂತ ಅವರಪ್ಪ ಅನ್ನಕತ್ತಿದ್ದಂತ. ಹೆಂಗ್ ಮಾಡೋನು? ಹಾಂ, ಅಯ್ಯೋ ರೀ, ನನಗೆ ಕೇಳೋದ್ರೊಳಗೆ ಏನೈತಿ? ಅಲ್ಲ, ನಿಮ್ಮ ಮಗಳು ಇಷ್ಟಪಟ್ಟಾಗೈತಿ, ನಾವು ಇಲ್ಲ ಮಂಟ ನೋಡ್ಕೊಂಡು ಬಂದೇವಲ್ಲ. ನನಗಂತೂ ಹುಡುಗಂತೂ ಭಾಳ ಅಂದ್ರೆ ಭಾಳ ಮನ್ಸಿಗೆ ಅದಾನಪ್ಪ. ಆದಷ್ಟು ಬೇಗ ಮದುವೆ ಆಗಿ ನನ್ನ ಮಗಳು ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ಲಪ್ಪ. ಅಲ್ಲ, ಒಂದ ವಾರದೊಳಗನ್ ಚಂದ್ರ, ಭಾಳ ಲಘು ಅನಿಸ್ಲಿಲ್ಲ. ರೀ, ಅಲ್ರಿ, ಒಂದು ವಾರ ಒಳಗಾದ್ರೇನ, ಒಂದು ತಿಂಗಳೊಳಗಾದ್ರೇನ, ಒಂದು ವರ್ಷದೊಳಗಾದ್ರೇನ ಜೀವನ ಮಾಡೋರು ಅವ್ರ ಅಲ್ಲೇನ್ರಿ? ಅಲ್ಲ, ಮಂತಾನ ಇಂಥದೈತ್ರಿ, ಎಷ್ಟು ಲಕ್ಷ ರೂಪಾಯಿ ಪಗಾರ ಹುಡುಗಗ. ನಾವು ಹುಡುಕಿದ್ರು ಇಂಥ ಸಂಬಂಧ ಸಿಗಂಗಿಲ್ಲ. ಅಂಥ ಸಂಬಂಧ ತಾನಾಗೆ ನಮ್ಮ ಮನೆ ಬಗ್ಲಕ್ಕೆ ಬಂದೈತಿ. ಈ ಕೈ ಬಿಟ್ರೆ ಸಿಗ್ತೈತೇನ? ಅಷ್ಟ ಅಲ್ಲ, ಸಿಂಚನಾಗೂ ಆ ಹುಡುಗ ಭಾಳ ಇಷ್ಟಪಟ್ಬಿಟ್ಟಾಳಕ್ಕೆ. ಅಂದ್ರೆ ಮನ್ಸಿಗೆ ಬಂದ್ಬಿಟ್ಟೈತೆ ಆ ಹುಡುಗಂಗ ಅವಂಗ. ಆಮೇಲೆ ಮೊನ್ನೆ ಇದಕ್ಕೆ ಹೋಗಿ, ಬಂಗಾರದ ಅಂಗಡಿಗೆ ಹೋಗಿ ಎಷ್ಟು ಕೊಂಡು ಬಂಗಾರ ಕೊಡ್ಸಾನ ಆ ಹುಡುಗ ಆಕಿಗೆ. ಅಲ್ರಿ, ಬಂಗಾರದ ರೇಟ್ ಯಾವ ನಮನಿ ಐತೀಗ ಅಂತದ್ರಾಗ ಕೇಳಿದ್ದೆಲ್ಲ ತೋರ್ಸಿದ್ದೆಲ್ಲ ಕೊಡ್ಸಿದಾನ ಅಂತ ಹುಡುಗ. ನಾವರ ಸಿಗ್ತಾನೇನ್ರಿ ಮತ್ತ ಬಿಟ್ರ? ಅವ್ವ, ಅಪ್ಪ, ನನಗೆ ಯಾಕೋ ನೀವಿಬ್ರು ಭಾಳ ಲಘು ಡಿಸಿಷನ್ ತೊಗೊಳತ್ತೀರಿ ಸಿಂಚನನ್ ಲೈಫ್ ಒಳಗಂತ ಅನ್ಸಾತೈತಿ. ಇನ್ನೊಂಚೂರು ಟೈಮ್ ತಗೋರಿ. ನಾ ಏನು ಹೇಳತ್ತೀನಿ ಅಂತಂದ್ರೆ, ಇದಕ್ಕಿ ಜೀವನ ಪೂರ್ತಿ ಇರಬೇಕಾದಂಥ ವಿಷಯ. ಆಕಿ ಜೀವನ ನಿರ್ಧಾರ ಆಗೋದು ಆಕಿ ಮದ್ವೆ ಮೇಲೆ. ನೀವು ಸಡನ್ನಾಗಿ ಟೈಮ್ ಹೋಗಲಿ, ಏನು ಅರ್ಜೆಂಟ್ ಐತಿ ಆಕಿ ಮದ್ವೆಗೆ? ಒಂದು 4-5 ಮಂದಿ ಕೇಳೋನು, ಹುಡುಗ ಹೆಂಗಿದಾನೋ, ಹುಡುಗನ ಮನೆತನ ಹೆಂಗೈತಿ ಸ್ವಲ್ಪ ವಿಚಾರಿಸೋನು ಅಂತ. ಏ, ಸುಮ್ಮನೆ ಇರ್ಲೆ. ನಿನಗೇನು ಗೊತ್ತಾಕೈತಿ ಆದಿತ್ಯ ಹುಡುಗರ ವಿಷಯದೊಳಗೆ? ನೀನು ಇದ್ರೊಳಗೆ ಬರಕ ಹೋಗ್ಬೇಡ. ನೋಡು, ಸಿಂಚನಾಗ ಒಂದು ಚಲೋ ಮೆಂಟನ್ ಸಿಕ್ಕೈತಿ. ನಾ ಮಾತ್ರ ಆಕಿನ ಅಲ್ಲೇ ಮದುವೆ ಮಾಡ್ಕೊಡೋದು. ರೀ, ನೀವು ಅವ್ನ ಮಾತು ಬಿಡ್ರಿ. ಅವ್ರಿಗೆ ನಾಳೆ ಬಾ ಅಂದಾರ ನಮ್ಮ ಮನೆಗೆ. ಅವ್ರು ಈ ವಾರದೊಳಗ ನೀವ ಒಂದ್ ಚಲೋ ದಿನಾಂಕ ಇದ್ರ ನೋಡ್ರಿ ಅಂತ ಹೇಳಾರ. ಸರಿ. ನಮ್ಮ ಮನೆ ಭಟ್ರದಾರಲ್ರಿ, ಅವ್ರ ಕಡೆ ನಾನು ಹೋಗಿ ಒಂದು ಒಳ್ಳೆ ದಿನ ನೋಡಿ ಬರ್ತೀನಿ. ಹಣ್ಣು ಹಾಕೋದು ಕೊಡೋದು ಅವತ್ತ ಮಾಡ್ಬಿಡೋನು. ಮದುವೆನೂ ಲಗುನ ಇಟ್ಕೊಂಡ್ಬಿಡೋನು. ಆದಷ್ಟು ಬೇಗ ನನ್ನ ಮಗಳು ಅಮೇರಿಕಾಗೆ ಹೋದ್ರೆ ಸಾಕಪ್ಪ. ಅವ್ವ, ಆಸೆ ಹೋಗಿ ದುರಾಸೆ ಆಗಬಾರ್ದು. ನೋಡು, ನನಗೆ ಯಾಕೋ ಸ್ವಲ್ಪ ವಿಚಾರಿಸ್ರಿ, ಮದ್ವೆ ಮಾಡಿಕೊಡ್ರಿ, ನಿಮ್ಗೆ ಇಷ್ಟ ಬಂದಲ್ಲೇ ಮಾಡಿಕೊಡ್ರಿ, ನನಗೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಸ್ವಲ್ಪ ಹುಡುಗನ ಬಗ್ಗೆ ವಿಚಾರಿಸೋನಲ್ಲ, ಅದ್ರೊಳಗೆ ಏನು ತಪ್ಪೈತಿ? ಅಪ್ಪ, ನೀವು ನಾ ಹೇಳೋದು ಕೇಳ್ರಿಲೆ. ನೋಡ್ರಿ, ಇನ್ನೊಂಚೂರು ಕೇಳಾಡೋನು, ಹುಡುಗ ಹೆಂಗೆ, ಹುಡುಗನ ಮನೆತನ ಹೆಂಗೆ, ಸ್ವಲ್ಪ ಹಿನ್ನೆಲೆ ವಿಚಾರಿಸೋನು. ನಾವು ಯಾರನ್ನೂ ಕೇಳ್ದ ಅವ್ರ ಅಂತಸ್ಥ ಶ್ರೀಮಂತಿಕೆ ನೋಡಿ ಹೆಣ್ಣು ಕೊಟ್ಬಿಟ್ರೆ ನಾಳೆ ಏನೋ ಹೆಚ್ಚು ಕಮ್ಮಿ ಆದರೂ ಅನ್ಭವಿಸೋಕೆ ಯಾಕೆ ಅಲ್ಲ? ವಿಚಾರ ಮಾಡ್ರಿ ಪಾಪ. ಹೌದಪ್ಪ ಆದಿತ್ಯ, ನೀ ಹೇಳೋದು ಯಾಕೋ ನನಗೂ ಬರೋಬ್ಬರ ಅನ್ಸಾತೈತಿ. ಒಂದ್ಸಲ ವಿಚಾರಿಸೋನು ಅಂತ. ರೀ, ವಿಚಾರ್ಸಕ್ ಅವೇನು ಹೊರಗ್ನವನ? ಅಲ್ಲ, ನಿಮ್ಮ ಕಾಸ ದೋಸ್ತ ಅಂತ ಹೇಳ್ತೀರಲ್ಲ. ಹಾ, ಹೌದ್ ಚಂದ್ರ, ನನ್ನ ದೋಸ್ತ ನನ್ಗೆ ಗೊತ್ತಿರಮ್ಮ ಅವ. ನಿಮ್ಮ ಕಾಸ ದೋಸ್ತು ಗೊತ್ತಿರಾಮ ಮತ್ತೆ ಬ್ಯಾರ್ಗಮ್ ತೋರಿಸ್ತಾನ ನೋಡ್ರಿ. ಸುಳ್ಳು ಹಾಕಿ ಜೀವನದಾಗ ಈಗ ಒಂದ್ಸಲ ಸಿದ್ಧಾರ್ಥ ಅದು ಇದು ಅಂಥೇಳಿ ಮನಸ್ಸು ಕೆಟ್ಕೊಂಡು ಹಾಳು ಮಾಡ್ಕೊಂಡು ಕುಂತಿದ್ದು ಸಾಕು. ಈಗ ಆಕಿ ಮನ್ಸಿಗೆ ಬಂದೈತಿ ಅಂದ್ಮೇಲೆ ಮಾಡ್ಕೊಟ್ಬಿಡೋಣಲ್ಲ. ಇಂದಲ್ಲ ನಾಳೆ ಆಕಿ ಮದುವೆ ಮಾಡ್ಕೊಡಬೇಕ ನಾವು ಈ ಹುಡುಗಲ್ಲ ಮತ್ತೊಬ್ಬಗ. ನನಗೆ ಯಾಕೋ ಇದ್ರ ಬಗ್ಗೆ ಆದಿತ್ಯ ಹೇಳೋದು ಸರಿ ಅನ್ಸಾತಿಲ್ಲ. ನಾವೆಲ್ಲ ನೋಡ್ಕೊಂಡು ಬಂದೇವಲ್ಲ. ನೋಡವ್ವ, ನನಗೆ ಸಿಂಚನನ್ ಮದುವೆ ಆಗತ್ತಿದ್ದು ಖುಷಿನೇ, ಅಂಥ ಒಳ್ಳೆ ಮನೆತನ ಆಗೋದು ಖುಷಿನ. ನೋಡ್ರಿ, ನಿಮ್ಮ ಮಗಳು ನನಗಿಂತ ಹೆಚ್ಚು ಅಧಿಕಾರ ಆಕಿಗೆ ನಿಮ್ಮ ಮೇಲೆ ಇರೋದು. ನೋಡ್ರಿ, ಆಕಿ ಒಳ್ಳೇದಕ್ಕೆ ನೀವು ವಿಚಾರ ಮಾಡ್ತೀರಂತಂದ್ಮೇಲೆ ನಿಮ್ಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡಿರಿ. ಅಲ್ಲಪ್ಪ ಸಿದ್ಧಾರ್ಥ, ಇಲ್ಲಪ್ಪ, ನಾ ಏನರ ಹೇಳಿದ್ರೆ ಅದು ಅವಾಗ ಸರಿ ಬರಂಗಿಲ್ಲ. ನಿಮ್ಗೆ ಹೆಂಗೆ ತಿಳಿತೈತೋ ನೀವು ಹಂಗೆ ಮಾಡಿರಿ. ಆದಿತ್ಯ, ಹೋದ್ರೆ ಹೋಗ್ಲಿ ಬಿಡ್ರಿ. ತಗ ಅಲ್ಲ ಚಂದ್ರ, ಇದು ಸಣ್ಣ ಪುಟ್ಟ ವಿಷಯ ಅಲ್ಲ, ಮದ್ವೆ ವಿಷಯ. ಸ್ವಲ್ಪ ಟೈಮ್ ತಗೊಂಡು ವಿಚಾರ ಮಾಡು. ನನ್ನ ಆದಿತ್ಯ ಹೇಳ್ದಂಗ ನೀವು ಹೇಳಿಲ್ಲ ಅಂದ್ರೆ ನಿಮ್ಮ ದೋಸ್ತಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ನಮಗಂತೂ ಈ ಮಣ್ತನ ಭಾಳ ಮನಸ್ಸಿಗೆ ಬಂದೈತಿ, ಆದಷ್ಟು ಬೇಗ ಮದ್ವೆ ಇಟ್ಕೊರಿ ಅಂತ ಹೇಳಿ. ಅಲ್ಲ, ಈಗ ಸಿಂಚನನ್ಕಿಂತ ಆದಿತ್ಯ ಎಷ್ಟಾದ್ರೂ ದೊಡ್ಡವ. ಅವನ ಮದ್ವೆ ಹೆಂಗಿದ್ರು ನಾವು ಹುಡುಗಿ ಹುಡುಕಿವಿ, ಎಂಗೇಜ್ಮೆಂಟ್ ಮಾಡಿವಿ, ಎಲ್ಲ ಆಗೈತಿ. ಅವನದು ಮದ್ವೆ ಇಟ್ಕೊಂಡ್ಬಿಡು. ನಾನು ಒಂದು ವಾರದೊಳಗೆ ಮಗನ ಮಗಳದು ಹೆಂಗ್ರಿ ಮದುವೆ ಮಾಡೋದು? ಒಂದ ಮಂಟಪದೊಳಗೆ ಮಾಡ್ಬಿಡೋನಲ್ಲ, ಒಂದ ಖರ್ಚೊಳಗಾಗಿ ಹೋಗ್ತೈತಿ. ನೋಡ್ರಿ, ಅದೆಲ್ಲ ಸರಿ ಬರಂಗಿಲ್ಲ. ಸಿಂಚನನ್ ಮದ್ವೆ ಆದ್ಮೇಲೆ ಬೇಕಾದ್ರೆ ಆದಿತ್ಯನ ಮದ್ವೆ ಮಾಡ್ರಿ ಆತ್ ಬಿಡ್ರಿ. ಅಲ್ಲ ಚಂದ್ರ, ಎಲ್ಲಕ್ಕೂ ಏನಾಗೋದಿಲ್ಲ, ಏನೂ ಆಗೋದಿಲ್ಲ. ಸಿಂಚನ ಏನು ಭಾಳ ಸಣ್ಣಕ್ಕೆಲ್ಲ, ಅವ್ನಿಗಿಂತ 2 ವರ್ಷಕ್ಕೆ ಸಣ್ಣಕ್ಕೆ. ಮೊದಲು ಸಿಂಚನನ್ ಮದ್ವೆ ಮಾಡೋರು, ಆಮೇಲೆ ಸಿದ್ಧಾರ್ಥನ ಮ್ಯಾಟ್ರ್ ಆಯ್ತು, ಇದು ಆದಿತ್ಯನ ಮ್ಯಾಟ್ರ್ ಆಯ್ತು. ಸರಿ, ನೀ ಹೇಳಿದಂಗ ಆಗ್ಲಿ. ಆಯ್ತು, ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಡ್ಲ ಹಂಗಾರ.
ಹೇಳ್ತಿರಲ್ರಿ ಹೋಗ್ರಿ ಮೊದ್ಲು ಹೇಳೋಕ್ರಿ ಅವ್ರಿಗೆ ನಮಗಂತೂ ನಿಮ್ಮಂತ ಭಾಳ ಮನ್ಸಿಗೆ ಬಂದೈತಿ ಆದಷ್ಟು ಬೇಗ ಮದ್ವೆ ಇಟ್ಕೊರಿ ಅಂತೆ ಸರ್ ಆದಷ್ಟು ಬೇಗ ನಮ್ಮ ಸಿಂಚನ ಮದುವೆ ಮಾಡಿ ಕಳಿಸ್ಬಿಡ್ತೀನಪ್ಪ ಅಕ್ಕಿ ಇವಾಗ ಬಾ ಅಂದಾಗ ನಾನು ಅಮೇರಿಕಾಗೆ ಹೋಗ್ಬಿಡ್ಬೋದು ಅಮೇರಿಕಾ ಹೆಂಗೈತಿ ಅಂತೇಳಿ ನಮ್ಮ ಮಗಳ ನಸೀಬಕ್ಕರ ನೋಡ್ದಂಗೆ ಆಗ್ತೈತಿ ಅಯ್ಯೋ ಅಮೇರಿಕಾ ಸರ್ 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 ಕುಮಾರ್ ಯಾಕಪ್ಪ ಏನಾತ ಇಷ್ಟು ಗಾಬರಿಲೆ ಓಡ್ಬರಕತ್ತಿ ಸರ್ 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 ಐ ಆಮ್ ಸೊ ಸಾರಿ ನನ್ನ ಕಡೆಯಿಂದ ಒಂದು ದೊಡ್ಡ ಮಿಸ್ಟೇಕ್ ಆಯ್ತು ಸರ್ ಏನು ಮಿಸ್ಟೇಕಾ ಏನದು ಏನಾತ ಸರ್ ಅದು 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 ಸರ್ ನಿಮ್ಗೆ ಗೊತ್ತೈತಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ನಾವು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಸಾತೀನಂತ ಅವಾಗ ಅವಾಗ ಮುಂದೆ ಹೇಳಪ್ಪ ಸರ್ ಅದು ಮೊನ್ನೆ ಬಂದಿದ್ರಲ್ಲ ನಿಮ್ಮ ಫ್ರೆಂಡ್ ಶ್ರೀಕಾಂತ್ ಅದನಲ್ಲ ಸರ್ ಅವ್ರ ಮನೆಯವರೆಲ್ಲ ಬಂದಿದ್ರಲ್ಲ ಬಂದಿದ್ರೆ ಅದ್ರೊಳಗೆ ಇಬ್ರು ಆಂಟಿ ಇದ್ರಲ್ಲ ಸರ್ ಹಳ್ಳಿಯಿಂದ ಬಂದಿದ್ರಲ್ಲ ಸರ್ ಹಾಂ ಬಂದಿದ್ರಲ್ಲ ಮುಂದೆ ಹೇಳಪ್ಪ ಸರ್ ಅವರು ನನ್ನ ಹಾಸ್ಪಿಟಲ್ ಒಳಗೆ ನೋಡ್ಬಿಟ್ರು ಸರ್ ಗುರ್ತು ಹಿಡಿದು ಮಾತಾಡ್ಸಕ್ಕೂ ಬಂದರು ನಾನು ಭಯಪಟ್ಟು ಓಡ್ ಬಂದ್ಬಿಟ್ಟೆ ಸರ್ ಏ ಕುಬಾಲ್ ನನ್ನ ಮಗನೇ ನೀ ಏನು ನನ್ನ ಕುತ್ತಿಗೆಗೆ ತರುವಂಗದಿಯಲ್ಲ ಅಲ್ಲ ಅವ್ರು ಮಾತಾಡ್ಸಿದ್ರೆ ನೀ ಯಾಕೆ ಗಾಬರಿ ಪಟ್ಕೊಂಡು ಓಡ್ ಬರ್ತೀಯೋ ಮಾರಾಯ ನನ್ನ ತಲೆ ಹಿಡ್ಸಾಕತ್ತಾಗ ಅಲ್ಲ ನಾರ್ಮಲಾಗೆ ಹೌದಾ ನಾನು ಇಲ್ಲೇ ಹಾಸ್ಪಿಟ್ಲಿಗೆ ಬಂದಿದ್ದೆ ಯಾರನ್ನ ನೋಡೋಕೆ ಬಂದಿದ್ದೆ ಅಂತ ಹೇಳಿದ್ರೆ ಮಾತು ಮುಗಿತಿದ್ದಲ್ಲೋ ಅದನ್ನ ಬಿಟ್ಟ ಅನುಮಾನ ಬಿಡೋಂಗೆ ಓಡ್ ಬಂದಿಯಲ್ಲ ಶತತಟ ನಿನಗೆ ಏನು ಮಾಡಲಿ ಇಂಥವ್ರನ್ನ ಕಟ್ಕೊಂಡು ಅದು ಏನು ಮಾಡಬೇಕು ಹೆಂಗೆ ಹೇಗಬೇಕು ದೇವ್ರೇ ಸರ್ ನಾನು ನಿಮ್ಗೆ ಮೊದಲೇ ಹೇಳೀನಿ ನನಗೆ ಈ ಥರ ನಾಟಕ ಆಡೋಕ್ಕಿಲ್ಲ ಬರಂಗಿಲ್ಲ ಅಂತೇಳಿ ಆದ್ರೆ ನೀವು ಫೋರ್ಸ್ ಮಾಡಿ ಅಂತ ಮಾಡಿಸಿರಿ ಅವ್ರು ನೋಡಿದ ತಕ್ಷಣ ನಂಗೆ ಭಯನ ಆಗ್ಬಿಡ್ತು ಸರ್ ಅಲ್ಲಪ್ಪ ಅಮೇರಿಕಾ ಅಂತ ಚೀರಾಕತ್ತಿದ್ರು ಸರ್ ಅದಕ್ಕೆ ಓಡಿ ಬಂದ್ಬಿಟ್ಟೆ ಸರ್ ನೀ ಅವ್ರ ಜೊತೆ ಮಾತಾಡಿಲ್ಲಲ್ಲ ಇಲ್ಲ ಸರ್ ಮಾತಾಡಲಿಲ್ಲ ಅವ್ರು ಮಾತಾಡ್ಸಕ್ಕೆ ಬರತ್ತಾರಂತ ಓಡಿ ಬಂದಿದ್ದು ಸರಿ ಇನ್ನೊಂದು 2 ದಿನ ಹಾಸ್ಪಿಟ್ಲ್ಗೆ ಹೋಗ್ಬೇಡ ಡಾಕ್ಟರ್ ಹೇಳು ಹಾಂ ನೀವೇ ಟ್ರೀಟ್ಮೆಂಟ್ ಕೊಡ್ರಿ ಹಣ ಎಷ್ಟಾದರೂ ಖರ್ಚಾಗಲಿ ನಾನು ನಿಮ್ಗೆ ಹಾಕ್ತೀನಿ ಆದ್ರೆ ನೀ ಮಾತ್ರ ಹಾಸ್ಪಿಟ್ಲ್ಗೆ ಹೋಗ್ಬೇಡ ತನ್ನಗೆ 2 ದಿನ ಮನೆ ಒಳಗೆ ಇರು ಎಲ್ಲೂ ಹೋಗ್ಬೇಡ ಅಲ್ಲ ಸರ್ ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ ಸರ್ ಅಲ್ಲಿ ಆರಾಮಿಲ್ದ ಮಲ್ಗಿರೋದು ನನ್ನ ಹೆತ್ತ ತಾಯಿ ನೋಡು ನಿಮ್ಮ ತಾಯಿ ಇವತ್ತು ಆರಾಮಾಗಿರೋ ಕಾರಣ ನಾವು ಕೊಟ್ಟಿರೋ ದುಡ್ಡು ಇನ್ನೂ ಹಿಂಗೆ ದುಡ್ಡು ಬರ್ತಾ ಇರ್ಬೇಕಂತಂದ್ರೆ ನೀನು ನಾ ಹೇಳ್ದಂಗೆ ಕೇಳ್ತಾ ಇರ್ಬೇಕು ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದೆ ಅಂತ ತಿಳ್ಕೋ ಕುಮಾರ ನೀನು ನಿಮ್ಮ ತಾಯಿ ಇಬ್ಬರು ಜೀವಂತವಾಗಿರಂಗಿಲ್ಲ ಸರ್ ಏನು ಹೇಳಕತ್ತೀರಿ ಸರ್ ನೀನು ಈ ಮದ್ವೆ ಆಗೋದು ಭಾಳ ಇಂಪಾರ್ಟೆಂಟ್ ಕುಮಾರ ಭಾಳ ಇಂಪಾರ್ಟೆಂಟ್ ಈ ಮದ್ವೆ ಒಂದೀಟಾದರೂ ತಪ್ಪಂದ್ರೆ ನಾನು ಮನುಷ್ಯ ಆಗಿರಂಗಿಲ್ಲ ನಾವು ಮನುಷ್ಯ ಆಗಿರಂಗಿಲ್ಲ ಸರ್ ಅಲ್ಲ ಲೇಗ್ರಿಜಿ ಯಾರ ಥರ ಬೆನ್ನ ಹತ್ಕೊಂಡು ಹೋಗಿ ಬಿಡ್ತೀಯಲ್ಲ ಹಂಗೆ ನಾವು ಬಂದಿದ್ದ ಕೆಲಸ ಏನ ನೀ ಮಾಡೋದೇನ ಶಾಂತಕ್ಕ ನಂಗೆ ಯಾಕೋ ಆ ಹುಡುಗನ ಮೇಲೆ ಅನುಮಾನನ ನಾ ಮಾತಾಡ್ಸ್ಕೊಳ್ಳಿ ಒಮ್ಮೆ ಓಡಿ ಹೋಗ್ಬಿಟ್ಟವ ನನಗೆ ಯಾಕೋ ಏನೋ ಐತಿ ಅಂತ ಅನ್ಸಾಕತ್ತೈತಿ ಅನುಮಾನ ಪಿಶಾಚಿದ್ದಂಗದಿ ನೋಡ್ಲೆ ಅಲ್ಲ ಏನಿರ್ತೈತಿ ಅಲ್ಲ ನೀವ ನಮ್ಮ ಚಂದ್ರಪ್ಪನ ಅಳಿಯ ಅಲ್ಲ ಇಲ್ಲಿ ಅದಕ್ಕೆ ಬಂದಿದ್ದ ಅಲ್ಲ ನಾ ಮಾತಾಡಿದ ತಕ್ಷಣ ನನ್ನ ಜೊತೆ ಮಾತಾಡ್ಬೋದಿತ್ತಲ್ಲ ಅವ ಆರಾಮಾಗಿ ಹಂಗೆ ಯಾಕೊಂಥರ ಹೆದರ್ಕೊಂಡಂಗೆ ಕೊಡೋದಂಗ ನಾನು ನೋಡಿ ಯಾರೋ ಏನೋಲೆ ಅವ ಅಂತ ಹೆಂಗೆ ಹೇಳ್ತೀನಿ ನೀನು ಅಯ್ಯೋ ಶಾಂತಕ ನಾನು ನೋಡಿಲ್ಲ ಅವನ ಏನವ ನಿನ್ನ ಮಾತು ಒಂದು ತಿಳಿಯಂಗಿಲ್ಲ ಏನರ ಮಾಡ್ಕೊಳ್ಳಿ ನಮ್ಗೆ ಎದಕ್ಕೆ ಬೇಕಲಿ ಅವರು ಸಾಬರಿ ಮೊದ್ಲಾಕಿ ಚಂದ್ರಕ್ಕ ನಿನ್ನ ಕಂಡ್ರೆ ನಿಟ್ನಾಳ ಸೇರಂಗಿಲ್ಲ ನೀ ಯಾಕೆ ಸುಮ್ಮ ಅವ್ರ ಬಗ್ಗೆ ವಿಚಾರಿಸ್ತೀಯ ಅಷ್ಟ ಅಲ್ಲ ಶಾಂತಕ ಅದು ಹಂಗಲ್ಲ ನೋಡಿ ಗಿರ್ಜಿ ಹಂಗೂ ಅಲ್ಲ ಹಿಂಗೂ ಅಲ್ಲ ತನ್ನಗ ನಾವು ಬಂದಿದ್ದ ಕೆಲಸ ಎಷ್ಟು ಅಷ್ಟು ಮಾಡ್ಕೊಳ್ಳಿ ಊರು ಸಾಬರಿ ಅದಕ್ಕೆ ನಡಿ ಅಲ್ಲಿ ನಮ್ದು ಪಾಳೆ ಬಂತ ನಡಿ ಹೋಗೋಣ ಹಂಗಂತೀಯಾ ಹಿಂಗಂತೇನಿ ನಡಿ ಹೋಗೋಣ ನಡಿ ಶಾಂತಕ ನಮ್ಗೆ ಎದಕ್ಕೆ